ನಾವಿವಾಗ ಐಹೊಳೆಯ ದುರ್ಗದ ದೇವಸ್ಥಾನದಲ್ಲಿದ್ದೀವಿ. ಐಹೊಳೆಯಲ್ಲಿ 125 ದೇವಸ್ಥಾನಗಳಿದೆ ಪುರಾತನ ಕಾಲದ್ದು. ಅದರಲ್ಲಿ ಇದು ಪ್ರಮುಖವಾದಂಥ ದೇವಾಲಯದ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಐಹೊಳೆಯಲ್ಲಿ ಇಲ್ಲಿ ಮಾತ್ರ ಟಿಕೆಟ್ ಇರೋದು, ಒಬ್ಬರಿಗೆ 25 ರೂಪಾಯಿ ಆಗುತ್ತೆ. ಜೊತೆಗೆ ಮ್ಯೂಸಿಯಂ ಕೂಡ ಇದೆ. ನಮ್ಮ ಜೊತೆ ಗೈಡ್ ರಮೇಶ್ ಅವರು ಇದ್ದಾರೆ, ಇವ್ರ ಜೊತೆ ಬನ್ನಿ ನೋಡೋಣ. ಕೆಲವೊಂದು ಐತಿಹಾಸಿಕ ಸ್ಥಳಗಳನ್ನ ನಾವು ವೀಕ್ಷಣೆ ಮಾಡಿಕೊಂಡು ಬಂದಿರ್ತೀವಿ ಇವಾಗ. ಬಟ್ ಬಾದಾಮಿ, ಪಟ್ಟದಕಲ್ಲು, ಮಹಾಕೂಟ ಅವೆಲ್ಲ ಹಿಂದೆಗಡೆ ಹೋಗ್ಬಿಡುತ್ತೆ. ನಾನು ಹೇಳಿದೆ ಆಲ್ಮೋಸ್ಟ್ ಇಲ್ಲ ಹೇಳಿದ ಪ್ರಕಾರ ಇಡೀ ದಕ್ಷಿಣ ಭಾರತದಲ್ಲೇ ಫಸ್ಟ್ ದೇವಸ್ಥಾನ ಉದ್ಭವದಂತ ನಗರ ಅಂದ್ರೆ ಇದು ಐಹೊಳೆ. 500 ಪಂಡಿತರು ಇಲ್ಲಿ ವಾಸವಾದಂಥ ಒಂದು ಶಾಸನದಲ್ಲಿ ತಿಳಿದು ಬರುತ್ತೆ. ಬಟ್ ನಾವು ಬಂದಿರೋದು ಒಂದು ದುರ್ಗಾ ಕಾಂಪ್ಲೆಕ್ಸಿಗೆ. ಇವಾಗ ನೀವೆಲ್ಲ ಇದಕ್ಕೆ ದುರ್ಗಾ ಅಂದ ತಕ್ಷಣವೇನೋ ದುರ್ಗಾದೇವಿ ಏನೋ ಇರ್ಬೋದು ಅಂತ ತಿಳ್ಕೊತೀವಿ. ಬಟ್ ಇದು ಕೂಡ ದುರ್ಗಾ ದೇವಸ್ಥಾನ ಅಲ್ಲ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಒಂದು ಲ್ಯಾಂಗ್ವೇಜ್ ಒಳಗಡೆ ಅದು ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಪ್ರಾಚೀನ ಅಂದರೆ ಹಳೆಗನ್ನಡ. ದುರ್ಗಾ ಅಂದರೆ ಆದಿಶಕ್ತಿ, ದುರ್ಗಾ ಸಿಂಪಲ್. ದುರ್ಗಾ, ಪಾರ್ವತಿ, ಚಾಮುಂಡಿ ಈ 106 ಹೆಸರು ನಾವು ಕರಿತೀವಿ. ದುರ್ಗ ಅಂದರೆ ಕೋಟೆ, ಚಿತ್ರದುರ್ಗ, ರಾಯದುರ್ಗ, ಕಲ್ಲಿನ ಕೋಟೆ. ಈ ದೇಗುಲವನ್ನು ಕಟ್ಟುವುದಕ್ಕಿಂತ ಮೊದಲು ಚಾಲುಕ್ಯರು ಈ ಐಹೊಳೆ ಸುತ್ತು ಒಂದು ಕೋಟೆಯನ್ನು ಕಟ್ಟಿದ್ರು. ಕೋಟೆ ಇದೇ ಕೋಟೆಯನ್ನು ಮತ್ತೆ ರಾಷ್ಟ್ರಕೂಟರು ಕೂಡ ಒಂದು ಇಂಪ್ಲಿಮೆಂಟ್ ಮಾಡಿದರು, ರಾಷ್ಟ್ರಕೂಟ. ಯಾಕಂದ್ರೆ ಚಾಲುಕ್ಯರ ಕೊನೆಗೆ ರಾಷ್ಟ್ರಕೂಟರ ಕೈಯಲ್ಲೇ ಸೋತ್ ಬಿಡ್ತಾರೆ ಅವರು, ಕ್ರಿಸ್ತಶಕ 757ರಲ್ಲಿ. ಇದನ್ನು ಸ್ವಲ್ಪ ಅವರು ಎತ್ತರ ಮಟ್ಟಿಗೆ ಕಟ್ಟಿದ್ದಾರೆ. ಒಟ್ಟಾರೆ ಈ ದೇವಸ್ಥಾನ ಈ ಕೋಟೆ ಪಕ್ಕದಲ್ಲೇ ಇರುವುದರಿಂದ 19ನೇ ಶತಮಾನದಲ್ಲಿ ಇದಕ್ಕೆ ದುರ್ಗದ ದೇವಾಲಯ. ನಾಟ್ ದುರ್ಗಾ. ಇವಾಗ ಬಂದಂಥ ಪ್ರವಾಸಿಗರು, ಲೋಕಲ್ ಜನರಿಗೆ ದುರ್ಗಾ ಅದಕ್ಕೂ ಏನು ಸಂಬಂಧ ಇಲ್ಲ. ಕೆಲವೊಂದು ಇಲ್ಲಿ ಇತಿಹಾಸಕರ ಪ್ರಕಾರ ಈ ದೇವಸ್ಥಾನ ಸನ್ ಟೆಂಪಲ್ ಅಂತ ಹೇಳ್ತಾರೆ, ಸೂರ್ಯನ ಟೆಂಪಲ್. ಸೂರ್ಯ ಇದು 8ನೇ ಶತಮಾನದ ದೇವಸ್ಥಾನ. ಈ ಟೆಂಪಲ್ ಒಳಗಡೆ ಗರ್ಭಗುಡಿ ಒಳಗಡೆ ಯಾವುದು ವಿಗ್ರಹ ಇಲ್ಲ. ಒಂದು ಪೀಠದ ಮೇಲೆ ವಿಗ್ರಹ ಇಲ್ಲ. ಬಟ್ ನಿಧಿಗೋಸ್ಕರ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಘಟನೆಯಿಂದ ಆ ವಿಗ್ರಹನ ಯಾರು ತಕೊಂಡು ಹೋದ್ರೆ ಏನು ಮಾಡಿದ್ರು ಯಾವುದು ಪ್ರೂಫ್ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಕೂಡ ನಿನ್ನೆ ಬಾದಾಮಿ ಮ್ಯೂಸಿಯಂ ನೋಡಿದ್ವಿ, ಒಳಗಡೆ ಫೋಟೋಗ್ರಾಫ್ ನೋಡಿದ್ರೆ ಮೇಲೆಲ್ಲ ಕಲ್ಲು ಮಣ್ಣು ಇದಾಗಿತ್ತು. ಇದನ್ನು ಕೂಡ ಈ ಇಲಾಖೆಯವರು ಅತಿ ನಿಧಾನವಾಗಿ ಮಣ್ಣನ್ನು ತೆಗೆದು ಈ ಕಲ್ಲಿನ ಮೇಲೆ ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಾವು ಜಸ್ಟ್ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಹಾಕ್ತೋಣ ಸರ್. ಇವಾಗ ಬಟ್ ಇದು 8ನೇ ಶತಮಾನ ದೇವಾಲಯ. ಉಗ್ರ ನರಸಿಂಹ, ನಾವು ಇಲ್ಲಿ ಕೂಡ ನೋಡ್ತೀವಿ, ಉಗ್ರ ನರಸಿಂಹ ಅವತಾರ. ಒಂದು ಕಲ್ಲಿಂದ ಮತ್ತೊಂದು ಕಲ್ಲಿಗೆ ಇಂಟರ್ಲಾಕ್ ಮಾಡ್ಬೇಕಾದ್ರೆ ಇಲ್ಲಿ ಕೂಡ ಕಬ್ಬಿಣ ಇತ್ತು ಆಗಿನ ಕಾಲದಲ್ಲಿ. ಇಟ್ ಇಸ್ ಐರನ್. 8ನೇ ಶತಮಾನದಲ್ಲೇ ಕಬ್ಬಿಣನ ಬಳಕೆ ಮಾಡಿದ್ರೆ ನಾವು ನೋಡ್ತೀವಿ. ಇಲ್ಲಿ ಮತ್ತು ಪಟ್ಟದಕಲ್ಲಲ್ಲಿ ಕೂಡ ಕಬ್ಬಿಣ ಇದೆ. ಸ್ವಲ್ಪ ಹಿಂಗೆ ಮೇಲೆ ಬನ್ನಿ ನೋಡಿ. ಇಲ್ಲಿ ಕೂಡ ಆಗಿನ ಕಾಲದಲ್ಲಿ ಸ್ತ್ರೀಯರು ಕೂಡ ಸುರಾಪಾನ ಸೇವನೆ, ಅವಳಿಗೆ ನಿಲ್ಲಿಕ್ಕೆ ಆಗ್ತಲ್ಲ. ಅಲ್ಲಿ ಕಾಲ ಹತ್ರ ಒಂದು ಹಂದಿ ಬಂದು ಏನೋ ತಿಂತಾ ಇದೆ, ಬಟ್ಟೆ ಕೂಡ ಕಳಿಸಿದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ವಾದ್ಯಗಳನ್ನು ನುಡಿಸುವುದು, ಮೃದಂಗ ಆಗಿರ್ಬೋದು, ಡ್ರಮ್ ಆಗಿರ್ಬೋದು, ಫ್ಲೂಟ್, ಒಂದೊಂದು ಬೇರೆ ಬೇರೆ ವಾದ್ಯಗಳನ್ನ ಒಬ್ಬೊಬ್ರು ವ್ಯಕ್ತಿ ಬೇರೆ ಬೇರೆ ತರ ನುಡಿಸ್ತಾ ಇದ್ದಾರೆ. ಈ ಕಡೆ ನೃತ್ಯವನ್ನ ಮಾಡ್ತಾ ಇರೋದು, ಡಾನ್ಸಿಂಗ್ ಪೊಸಿಷನ್. ಈ ಕಡೆ ಇದು ಟೋಟಲ್ ಡಾನ್ಸಿಂಗ್ ಸ್ಟೈಲ್ ಇದೆ. ಒಂದು ಕಡೆ ವಾದ್ಯಗಳು, ಒಂದು ಕಡೆ ನೃತ್ಯವನ್ನು ಮಾಡೋದು, ಕಲ್ಚರ್ ಅವೆಲ್ಲ ಒಂದು ರೊಮ್ಯಾಂಟಿಕ್ ಸೀನಲ್ಲಿರುವಂಥ ಒಂದು ಸೀರೆ, ಅವರ ಕೇಶಾಲಂಕಾರ. ಬಟ್ ಆ ಮುಖದಲ್ಲಿ ಅವಳಿಗೆ ನಾಚಿಕೆ ಸ್ವಭಾವ ಆ ಕಡೆ ಭಾಗದಲ್ಲಿದೆ. ಆ ಕಡೆ ಇಲ್ಲಿ ಮೇಲೆ ಸೀಲಿಂಗಲ್ಲಿ ಮತ್ಸ್ಯ ಅವತಾರ ಇದೆ. ದ ಫಸ್ಟ್ ಅವತಾರ ವಿಷ್ಣು ಮತ್ಸ್ಯ ಅವತಾರ. ಇದು ತುಂಬ ಅದ್ಭುತವಾದಂಥ ಒಂದು ಆದಿಶೇಷನ ಒಂದು ಚಿತ್ರಕಲೆಯನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ತಾ ಇರೋದು. ಸೀಲಿಂಗಲ್ಲಿ ಹಿಂಭಾಗ ಹಾವಿನ ದೇಹ ಇದೆ, ಮುಂಭಾಗದಲ್ಲಿ ಒಂದು ಮಾನವನ ರೂಪ. ಅವನ ತಲೆ ಹಿಂಭಾಗದ ಒಂದು ಹಾವಿನ ಎಡೆ ಕಟ್ಟಾಗಿದೆ. ಗಾಳಿ, ಮಳೆ, ಬಿಸಿಲು ಅದು ಭಿನ್ನವಾಗಿದೆ. ಇದು ಕೂಡ ತುಂಬ ಅದ್ಭುತವಾದಂಥ ಒಂದು ಡೋರ್ ಫ್ರೇಮ್ ಅಂತ ಹೇಳ್ತೀವಿ. ಬಾಗಿಲದ ತೋರಣಗಳು, ಇದರ ಮೇಲೆ ಪಂಚಶಾಖೆ ಇದೆ, ಒಂದು ಹಾವಿದೆ ಫಸ್ಟು, ಸೆಕೆಂಡು ಲತೆ, ಹೂವಿನ ಬಳ್ಳಿ, ಮೂರನೇದು ಕಂಬ, ಸ್ತಂಭ ಶಾಖೆ, ನರ ಶಾಖೆ, ಒಂದು ಡಿಸೈನ್ಸ್ ಇದೆ. ಎಷ್ಟು ದೊಡ್ಡ ದೇವಸ್ಥಾನ, ದೊಡ್ಡ ಫ್ರೇಮನ್ನು 1300 ವರ್ಷಗಳ ಹಿಂದೆ ಆ ಚಾಲುಕ್ಯರ ಶಿಲ್ಪಿಗಳು ಅವರ ಗತ ವೈಭವದ ಒಂದು ಶಿಲ್ಪ ಸಾಹಿತ್ಯವನ್ನು ಒಂದು ಕಲ್ಲಲ್ಲಿ ತೋರಿಸ್ಕೊಟ್ರು. ಒಳಗಡೆ ಒಂದು ಪೀಠ, ಗರ್ಭಗುಡಿ, ಈ ದೇವಾಲಯದ ಒಳಾಂಗಣದಲ್ಲಿರುವಂಥ ಈ ಭಾಗಗಳು ಈ ವಾಸ್ತು ಶಿಲ್ಪಕಲೆ ರಚನೆ ಆಗಿದ್ದು. ಗರ್ಭಗುಡಿ, 2ನೇ ಹಂತ ಸಭಾಮಂಟಪ, ಕೊನೆಗೆ ಮುಖಮಂಟಪ. ಅತಿ ಹೆಚ್ಚು ಈ ಒಂದು ಕಾರ್ವಿಂಗ್ಸ್ ಕೆತ್ತನೆ ಮಾಡಿರುವುದು
ಹೊರಗಡೆ ಮಾತ್ರ. ಯಾಕಂದ್ರೆ ಅವಾಗೆಲ್ಲ ಈ ಎಲೆಕ್ಟ್ರಿಕ್ ಲೈಟು ಪವರ್ ಸಿಸ್ಟಮ್ಗೆ ಏನಿಲ್ಲ. ಸೊ ವೆರಿ ಸನ್ ಲೈಟ್ ದೇರ್ ಇಸ್ ಬ್ಯೂಟಿಫುಲ್ ಕಾರ್ವಿಂಗ್ಸ್. ಇಟ್ ಇಸ್ ಮೋರ್ ಕಾರ್ವಿಂಗ್ಸ್, ಲೆಸ್ ಕಾರ್ವಿಂಗ್ಸ್, ನಾಟ್ ಕಾರ್ವಿಂಗ್ಸ್. ಇವಾಗಿನ ಥರ ಇದ್ದರೆ ಎಲ್ಲ ಡಿಸೈನ್ಸ್ ಮಾಡ್ತಿದ್ರು. ಒಂದೇಳಿ ಇದು ವಿಶಾಲವಾದಂಥ ಸಭಾಮಂಟಪ ಇದ್ದರೆ, ಉದಾಹರಣೆಗೆ ನಮ್ಮ ಪಟ್ಟದಕಲ್ಲು ಇರುಪಾಕ್ಸ್ ಟೆಂಪಲ್ ಥರನೇ ಇದು ಕೂಡ ವಿಶಾಲವಾಗಿದ್ದರೆ, ಇಲ್ಲಿ ಕೂಡ ಒಳಗಡೆ 3 ಡೋರ್ಸ್, 3 ಸ್ಯಾಂಕ್ಟಮ್ 3 ಗರ್ಭಗಳು ಹಾಕ್ತಿದ್ರು. ಬಟ್ ಇದು ಏನಿದೆ, ಸ್ವಲ್ಪ ನಮಗೆ ಬೌದ್ಧ ಚೈತ್ಯಾಲಯ ರೂಪದಲ್ಲಿ ಕಂಡುಬರುತ್ತೆ. ದಿಸ್ ಟೆಂಪಲ್ ಒರಿಜಿನಲಿ ಇಸ್ ಇನ್ಫ್ಲುಯೆನ್ಸ್ ಫ್ರಮ್ ಬೌದ್ಧ ಚೈತ್ಯಾಲಯ. ರೆಕ್ಟ್ಯಾಂಗಲ್ ಆಗಿದೆ, ಹೈಟಲ್ಲಿ ತುಂಬ ಜಾಸ್ತಿ ಇದೆ. ಚಿಕ್ಕ ಚಿಕ್ಕದಾದ ಜಾಲಂಧ್ರಗಳನ್ನು ನೋಡ್ತಿದ್ದೀವಿ ಇಲ್ಲಿ, ಕ್ರಾಸ್ ವೆಂಟಿಲೇಷನ್ನು. ಇಲ್ಲಿ ಮೇಲಾಗಿ ಪೀಠದ ಮೇಲೆ ವಿಗ್ರಹ ಇಲ್ಲ. ಇಲ್ಲಿಂದ ವಿಗ್ರಹ ಟೋಟಲ್ಲಾಗಿ ಇರ್ಬೋದು ಮುಂಚೆ. ಇಲ್ಲಿಂದ ಯಾರು ತಗೊಂಡು ಹೋದ್ರು, ಏನು ಮಾಡಿದ್ರು, ಯಾವುದೋ ಒಂದು ಪ್ರೂಫ್ ಸಿಗ್ತಾ ಇಲ್ಲ. ಒಂದು ಗರ್ಭಗುಡಿನೂ ಒಂದು ಓ ಎಲ್ಲ ಆಗಿದೆ ಸರ್ಕಲ್ ಆಗಿ. ಈ ದೇವಸ್ಥಾನ ಒಳಗಡೆ 2 ಪ್ರದಕ್ಷಿಣೆ ಇದೆ. ಒಂದು ನಿಮ್ಮಿಂದಗಡೆ, ಅಲ್ಲಿಂದ ಈ ಕಡೆ ಬರಲಿಕ್ಕೆ ಒಂದು ಪ್ರದಕ್ಷಿಣೆ ಇದೆ ಸುತ್ತ ಹಾಕಲಿಕ್ಕೆ. ತುಂಬ ಡಾರ್ಕು, ಅಲ್ಲೇನೋ ಇದು ಇಲ್ಲ ಕಾರ್ವಿಂಗ್ಸು. ಒಳಾಂಗಣದಲ್ಲಿ ಇದೊಂದು ಪ್ರದಕ್ಷಿಣೆ ಪಥ. ಹಾಗೆ ಈ ರೌಂಡು ಒಂದು ಹಾಗೆ ಟಾರ್ಸ್ಕೊಂಡು ಬರ್ಬೋದು ನೀವು, ಏನಿದೆ, ನೋ ಪ್ರಾಬ್ಲಮ್. ಇದು ಸರ್ಕ್ಯುಲರ್ ಶೇಪಲ್ಲಿರುವಂಥ ಪ್ರದಕ್ಷಿಣಾ ಪದ ನೋಡ್ಬೋದು. ಈ ಥರ ಎಷ್ಟು ಜಾಗಗಳಲ್ಲಿ ಕಾಣಿಸುತ್ತೆ. ಅದು 8ನೇ ಶತಮಾನದಲ್ಲಿ ಈ ರೀತಿ ಕೆತ್ತನೆಯಾಗಿರೋದು. ಒಂದು ಆ ಮೇಲಿನ ಕಲ್ಲು ಇದೆಯಲ್ಲ, ಅದ್ರ ಸಪೋರ್ಟ್ಗೋಸ್ಕರ ಆನೆಯ ದಂತದ ಆಕಾರವಾಗಿ ಆ ಕಲ್ಲಲ್ಲಿ ಒಂದು ಕೆತ್ತನೆ ಮಾಡಿ ಅದನ್ನ ಲಾಕ್ ಮಾಡಿದ್ದಾರೆ. ಅಂದರೆ ಕೆಳಗೆ ಬೀಳಬಾರ್ದು. ಅದು ಲಾಂಗ್ ಲೆಂತ್ ಇರುವಂಥ ಒಂದು ಕಂಬ, ಆ ಬೀಮ್ಸ್ ಕೆಳಗಡೆ ಬೀಳಬಾರ್ದು ಅಂತ ಕೂಡ ಆಗಿನ ಕಾಲದಲ್ಲೇ ಈ ಥರ ಒಂದು ಟೆಕ್ನಾಲಜಿ ಬಳಕೆ ಮಾಡಿದರೆ. ಇವಾಗ ಇಲಾಖೆಯವರು, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಆ ಕಡೆ ಮುಂದೆ 2 ಕಲ್ಲು, ಈ 2 ಕಲ್ಲುಗಳನ್ನು ಸೇಮ್ ಡಿಸೈನ್ ಅಲ್ಲಿ ಕೆತ್ತನೆ ಮಾಡಿ ಲಾಕ್ ಮಾಡಿದ್ದಾರೆ. ಹೊಸದಲ್ಲ, ಹಳೆಯದು. ಅಂದರೆ ಹಳೆಯದು ಕಟ್ಟಾಗಿತ್ತು, ಮತ್ತೆ ಹೊಸ ಕಲ್ಲನ್ನು ಅದನ್ನು ಇದು ಮಾಡಿದ್ರೆ. ಅಲ್ಲಿ ಆನೆ ಇದೆ, ಆನೆ ಸೊಂಡೆ ಹೇಗೆ ಮೇಲೆ ಮಾಡುತ್ತೆ ಆ ಸೇಪಲ್ಲಿ ನೋಡಿ. ಎಲಿಫೆಂಟ್ ಮುಖ ಈ ಕಡೆ. ಇಲ್ಲ ಲೋಕಲ್ ಜನ ಊಟ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಳ್ಳೋಕ್ಕೆ ಈಗ ಮುಂಚೆ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮೊದಲು ಹಳುಗಳ ಮನೆ, ಚೌಕಾಬಾರು, ಇವಾಗೆಲ್ಲ ಕೆಲವು ಜನ ಮೊಬೈಲಲ್ಲಿ ಸುಮ್ಮನೆ ಆಟ ಆಡ್ತಾ ಕುಂತೋದಾರ ಅಲ್ಲೆಲ್ಲ ಕೆಲವೊಂದು ದೇವಸ್ಥಾನದ ಒಳಗಡೆ, ಟೆಂಪಲ್ ಮುಂದಗಡೆ. ಸ್ವಲ್ಪ ಈ ಕಡೆ ಬನ್ನಿ. ಇದು ಪ್ರದಕ್ಷಿಣೆ. ಇವೆಲ್ಲ ಕೈ ಕಲ್ಲು ನ್ಯಾಚುರಲ್ ಆಗಿ ಕಟ್ ಆಗಿರ್ಬೋದು. ಇಲ್ಲೊಂದು ಹ್ಯಾಪಿ ಕಪಲ್ಸ್ ಇದೆ. ಈ ಕಂಬದ ಮೇಲೆ ಹ್ಯಾಪಿ ಫ್ಯಾಮಿಲಿ ಇದೆ ನೋಡಿ. ಫ್ಯಾಮಿಲಿ ಮಗು ಇದೆ ಇಲ್ಲಿ. ಮಗು ಬಂದಾಗ ಮಗುವಿನ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ತರ ಇಲ್ಲಿ ಜವಾಬ್ದಾರಿ ಇರುತ್ತೆ. ಆಗಿನ ಕಾಲದಲ್ಲಿ ಆ ಕೇಶಲಂಕರ ಹೇಗಿತ್ತು, ತುಂಬಾ ಆಭರಣಗಳ ಪ್ರಿಯರು ಕೂಡ. ಕೊರಳಲ್ಲಿ, ಕಿವಿಯಲ್ಲಿ ಹೋಲೆ ಆಗ್ಲಿ, ಆಗಿನ ಕಾಲದಲ್ಲಿ ಮಿನಿ ಸ್ಕರ್ಟ್ ಡ್ರೆಸ್ ಹೇಗಿತ್ತು, ಆಂಕ್ಲೆಂಟ್ ಹೇಗಿದೆ, ಇದು ಪ್ರತಿಯೊಂದು ಒಂದೊಂದು ಜೀವನದ ಚರಿತ್ರೆಗಳನ್ನ ಅವರು ಕಲ್ಲಿನಲ್ಲಿ ಕೆತ್ತನೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅಲ್ಲಿ ಇದು ಒನ್ ಆಫ್ ದ ಒಂದು ಲೈಫ್ ಸ್ಟೋರಿ ಇದು. ಹ್ಯಾಪಿ ಕಪಲ್, ದೆನ್ ಹ್ಯಾಪಿ ಫ್ಯಾಮಿಲಿ ಬಿಕಾಸ್ ಆಫ್ ಚೈಲ್ಡ್. ಇದು ಒಂದು ಕಲ್ಲಲ್ಲಿ ಸೋಫಾ ಕುಂತ್ಕೊಳ್ಳಿಕ್ಕೆ ಒಂದು ಕಕ್ಷ ಆಸನದ ಒಂದು ಕಟ್ಟೆ ಆಗಿಲೇ ಮಾಡೋದು. ಮನೆಯಲ್ಲಿ ಸೋಫಾ ಇರುತ್ತೆ, ರಿಸೆಪ್ಷನ್ ಹಾಲಲ್ಲಿ ಇರುತ್ತೆ ಕುತ್ಕೊಳ್ಳಿಕ್ಕೆ. ಈ ಥರ ಇದು 2ನೇ ಪ್ರದಕ್ಷಿಣೆ ಪಥ. ಇದು ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಒಂದು ಪ್ರದಕ್ಷಿಣ. ಇದು ಕಿಡಿಕಿ ಸ್ವಸ್ತಿಕ ಒಂದು ಜಾಲಂಧ್ರ. ಇಲ್ಲಿ ಶಿವನ ಡ್ರೆಸ್ ಹೇಗಿದೆ, ಟೈಗರ್ ಡ್ರೆಸ್ ಇದೆ, ಚರ್ಮಂಬರ ಶಿವ. ಇಲ್ಲಿ ಶಿವ ನಂದಿಯ ಭುಜದ ಮೇಲೆ ನಿಂತುಕೊಂಡು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಇವರು ಘನ ಋಷಿ ಮುನಿಗಳು ಹಿಂಭಾಗದಲ್ಲಿ ನಂದಿ ಬಾಲ ಹಿಡ್ಕೊಂಡು ಅಲ್ಲಾಡಿಸ್ತಾನೆ. ಸುಮ್ಮನೆ ತಮಾಷೆ ಮಾಡೋದು, ಚೇಷ್ಟೆ. ಈತ ಚೇಷ್ಟೆ ಮಾಡಿದಾಗ ನಂದಿಗೆ ಬಂದಂಥ ಕೋಪ ಕಣ್ಣೊಳಗಡೆ ನೋಡಿ, ಕಣ್ಣಿನಿಂದ ಅವನಿಗೆ ಹೇಳುತ್ತಿದೆ, ಯಾಕಪ್ಪ ನನಗೆ ತಮಾಷೆ ಮಾಡ್ತೀಯ, ನನ್ನ ಚೇಷ್ಟೆ ಮಾಡಬೇಡ ಬಿಡು ಅಂತೇಳಿ
ನಂದಿ ಹೇಳುವ ಥರ ಆ ಶಿಲ್ಪಿಯ ಒಂದು ಕಲ್ಪನೆಯನ್ನು ಆ ಮುಖದಲ್ಲಿ ತೋರ್ಬಿಟ್ಟು ನಾವು ಗಮನಿಸ್ತೀವಿ. ತುಂಬ ಅದ್ಭುತವಂತ ಶಿಲ್ಪಿಯ ಕಲ್ಪನೆಯನ್ನು ಹೇಗಿತ್ತು ನಾವಿಲ್ಲಿ ತಿಳಿದುಕೊಳ್ಬೋದು. ಈ ಕಡೆ ಗಂಗೆ, ಇವಳಿಗೆ ವಾಹನ ಮೊಸಳೆ ಇದೆ, ನೀರಿನ ಸಂಕೇತ ಫಾಟ್ ಆಗಲಿ. ಇಲ್ಲಿ ಯಮುನಾ, ಇವಳಿಗೆ ವಾಹನ ಆಮೆ ಇದೆ. ಇದು ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಅದ್ಭುತ ಒಂದು ನದಿಗಳು ಗಂಗಾ ಮತ್ತು ಯಮುನಾ. ಇದೊಂದು ತುಂಬ ಅದ್ಭುತ ಒಂದು ವಿಂಡೋಸ್, ಕ್ರಾಸ್ ವೆಂಟಿಲೇಷನ್, ಫ್ಲವರು. ಇದು ನಾವು ಬದಾಮಿಯಲ್ಲಿ ಕೂಡ ನೋಡಿದೀವಿ, ಇಲ್ಲಿ ಕೂಡ ರಿಫ್ಲೆಕ್ಷನ್ ಆಗಿ ನೋಡ್ತಾ ಇದ್ದೀವಿ. ಇದು ವಿಜಯ ನರಸಿಂಹ ಅವತಾರ, ಹಾಫ್ ಲೈನ್ ಆಫ್ ಮ್ಯಾನ್, ತುಂಬ ನಗುವ ಮುಖದಲ್ಲಿರುವಂಥ ಒಂದು ಮುಖ, ವಿಜಯ ನರಸಿಂಹ ಅವತಾರ. ಇವಾಗೆಲ್ಲ ತುಂಬ ಫೇಶಿಯಲ್, ಉತ್ತರ ಕರ್ನಾಟಕದಲ್ಲಿ ಇಲ್ಕಲ್ ಸೀರೆ ಅಂತ ಹೇಳ್ತೀವಿ, ಅವ್ರುಗಳೆಲ್ಲ ಬಂದು ಇಲ್ಲೇ ಫೋಟೋಗ್ರಾಫ್ ಮಾಡಿಕೊಂಡು ಕೆಲವೊಂದು ಡಿಸೈನ್ಸ್ ಎಲ್ಲ ಸಿಲ್ಕ್ ಸಾಡಿ ಮೇಲೆ ಮಾಡ್ಕೊತಾರೆ, ಈ ಥರ ಕಾರ್ವಿಂಗ್ಸು. ಮಕರ ತೋರಣ, ಮಕರ ಅಂದರೆ ಮೊಸಳೆ ಆಕಾರವಾಗಿ ಇಲ್ಲಿಂದ ನೋಡಿದಾಗ ಸೂಜಿ ಮುಖ ಇದೆ ಇಲ್ಲಿ. ಈ ಕಡೆ ಬಲೆ ದಿಸ್ ಡಿಸೈನ್ಸ್ ಕಾರ್ವಿಂಗ್ಸ್. ಇಟ್ ಇಸ್ ಅ ಫ್ಯಾಮಿಲಿ ಗಾಡ್, ವಿಷ್ಣು ಮಾತ್ರ. ಕೈಯಲ್ಲಿ ಶಂಖ ಚಕ್ರ ಮತ್ತು ಈ ಕಡೆ ಲಕ್ಷ್ಮೀ ದೇವಿ. ಇಲ್ಲಿ ಕೂಡ ವಿಷ್ಣುನ ವಾಹನ ಗರುಡ. ಈ ಗರುಡ ಇವಾಗ ಇಂಡೋನೇಷ್ಯಾದ ಏರ್ಲೈನ್ಸ್ ಸಿಂಬಲ್ ಆಗಿಬಿಟ್ಟಿದೆ, ಗರುಡ ಏರ್ಲೈನ್ಸ್. ನೀವು ಆಗಲೇ ಒಳಗಡೆ ಪ್ರದಕ್ಷಿಣೆ ಹಾಕಿ ಬಂದ್ರಿ, ಈ ವಿಂಡೋಸ್ ಹೇಗಿದೆ, ಬೆಳಕು ಗಾಳಿಗೋಸ್ಕರ ಇಟ್ಟಂಥ ಕಿಟಕಿಗಳು. ಕೆಲವೊಂದು ವಿಗ್ರಹ ಹೋಗಿದೆ, ಲಂಡನ್ನು, ಇಂಗ್ಲೆಂಡು, ಬೇರೆ ಬೇರೆ ಮ್ಯೂಸಿಯಂ ಒಳಗಡೆ ಇಲ್ಲೆಲ್ಲ ಶಿಫ್ಟ್ ಆಗಿದೆ. ಯಾವುದೇ ರೀತಿಯಲ್ಲಿ ವಿಗ್ರಹಗಳು ಇಲ್ಲ, ಎರಡು ಕಡೆನೂ, ಇಲ್ಲಿ ಇಲ್ಲ ಈ ಕಡೆ ಇಲ್ಲ. ಇದು ವರ ಅವತಾರ. ಇಲ್ಲಿ ಕೂಡ ಯಾವಾಗ ಹಿರಣ್ಯಕ ರಾಕ್ಷಸನ ಸಂಹಾರ ಮಾಡಿ ಆ ವಿಷ್ಣು ಆ ಭೂದೇವಿನ ಮೇಲ್ಗಡೆ ತಂದಿರುವುದು ಮೂರನೆಯ ಅವತಾರ, ಒಂದು ವಿಷ್ಣುವಿನ ಒಂದು ರೂಪ, ಆದಿಶೇಷ. ಎಲ್ಲಾ ವಿಗ್ರಹಗಳನ್ನ ಕೆಳಗಡೆ ಕೆತ್ತನೆ ಮಾಡಿ ಇಲ್ಲಿ ತಂದು ಕೂರಿಸಿರುವುದು ಸಪ್ರೇಟ್. ಎವ್ರಿ ಸ್ಟೋನ್ ಇಸ್ ಸಪ್ರೇಟ್. ಮಹಿಷಾಸುರ ಮರ್ದಿನಿ, ಮಹಿಷಿ ಕೋನ ಆದರೆ ಅಸುರ ಡಿಮೋನ್. ನಾವು ಯಾವಾಗಲೂ ಈ ರೂಪ ವೇಷವನ್ನು ತಾಳಿಕೊಂಡು ಬದಲಾಯಿಸಿಕೊಂಡು ಈ ಥರ ಬಂದಾಗ ಇಲ್ಲಿ ಯಜ್ಞಯಾಗ ಮಾಡುವಂಥ ಋಷಿಮುನಿಗಳಿಗೆ ಹಿಂಸೆಯನ್ನು ಕೊಡುವಂಥ ಸಮಯದಲ್ಲಿ ದುರ್ಗಾ ಪರಮೇಶ್ವರಿ ಆ ತ್ರಿಶೂಲದಿಂದಲೇ ರಾಕ್ಷಸನ್ನು ಸಂಹಾರ ಮಾಡ್ತಾಳೆ. ಮರ್ದನ ಅಂದರೆ ಕೊಲ್ಲುವುದು, ಮಹಿಷಾಸುರ ಮರ್ದನ. ಇಲ್ಲಿ ಕೂಡ ಕಲ್ಲು, ಲಾಕಲ್ಲಿ ಕಬ್ಬಿನನ್ನು ಬಳಕೆ ಮಾಡಿದ್ದನ್ನು ನಾವು ಗಮನಿಸ್ತೀವಿ. ಇಟ್ಸ್ ಐರನ್ ರಾಡ್. ಇಟ್ ಇಸ್ ಅ ಹರಿಹರ. ಇದು ಕೂಡ ವೈಷ್ಣವ ಅಂಡ್ ಶೈವ. ಆ ಭಾಗದ ವಿಷ್ಣು ಶಂಖ ಚಕ್ರ, ತಲೆ ಮೇಲೆ ಕಿರೀಟ ಮುಕುಟ, ಈ ಕಡೆ ತಲೆ ಮೇಲೆ ಜಟ ಮುಕುಟ ಬರುತ್ತೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೋದು ಜಟ ಮುಕುಟ ಯಾವ ಸ್ಟೈಲ್ ಇರುತ್ತೆ, ಕಿರೀಟ ಮುಕುಟ ಯಾವ ರೀತಿ ಇರುತ್ತೆ. ಇಲ್ಲಿ ವೈಷ್ಣವರು ಹೆಚ್ಚಲ್ಲ, ಶೈವ ಹೆಚ್ಚಲ್ಲ. ಹರಿಹರನ ವಿಗ್ರಹ. ಇಲ್ಲ ವಾದ್ಯಗಳನ್ನು ನುಡಿಸುವುದು, ಮೃದಂಗ, ಡಾನ್ಸಿಂಗ್ ಸ್ಟೈಲು, ನೃತ್ಯವನ್ನು ಮಾಡೋದು, ವಯಲಿನ್ ಬಾರಿಸೋದು. ಇಲ್ಲೆಲ್ಲ ಕಬ್ಬಿನ ಕೆಲವು ಜನ ಗೋಲ್ಡ್ ಅಂತ ತಿಳ್ಕೊಂಡು ಕಲ್ಲು ಕಟ್ ಮಾಡಿ ತೊಗೊಂಡು ಹೋಗಿದ್ದಾರೆ. ಇಟ್ಸ್ ನಾಟ್ ಎ ಗೋಲ್ಡ್. ಇವೆಲ್ಲ ಒಂಥರ ಬಾಲಿವುಡ್ ಮೂವಿ ಇದ್ದಂಗೆ. ಇಟ್ಸ್ ನಾಟ್ ಕಾಮಸೂತ್ರ, ಕಾಮಸೂತ್ರನಲ್ಲ. ಜಸ್ಟ್ ಒಂದು ಸ್ಟೈಲ್, ಒಂದು ವೇಲ್, ಅವಳಿಗೆ ಒಂದು ಡ್ರೆಸ್ ಕೊಡಿದೆ, ಕಿವಿಯಲ್ಲಿ ಹೋಲಿ ಆಗಿರ್ಬೋದು, ಬೇರೆ ಬೇರೆ ಆ್ಯಂಗಲಲ್ಲಿರುವಂಥ ಒಂದು ರೊಮ್ಯಾಂಟಿಕ್ ಸೀನ್ರಿ. ಬಟ್ ಯಾವುದು ವಿಗ್ರಹ ಹೊರಗಡೆ ಇದೆ ಅದೆಲ್ಲ ಗಾಳಿ ಮಳೆಗೆಲ್ಲ ಅದು ಕ್ರ್ಯಾಕ್ ಬಿಟ್ಟು ಹೋಗಿದೆ. ಯಾವುದು ಒಳಗಡೆ ಇದೆ ಅದು ಇನ್ನೂ ತುಂಬ ಸೇಫ್ಟಿಯಾಗಿ ಉಳ್ಕೊಂಡಿದೆ. ಹಾಂ,
ಅರ್ಧನಾರಿ. ಅದೇ ನೀವು ಫೋಟೋ ತೊಗೊತಿದ್ರಲ್ಲ ಇವಾಗ. ಹಾಂ, ಒಂದು ಕಡೆ ಪಾರ್ವತಿ, ಒಂದು ಕಡೆ ಶಿವ. ಬಟ್ ಫಸ್ಟು ನೀರು, ನದಿ ಇಲ್ಲಿಂದ 1 ಕಿಲೋಮೀಟರ್ ದೂರ ಇದೆ, ಮಲ್ಲಪ್ರಭಾ. ದೇವಾಲಯಗಳನ್ನು ಕಟ್ಟಬೇಕಾದ್ರೆ ಕಟ್ಟುವಂಥ ಪ್ರಜೆಗಳಿಗೋಸ್ಕರ ಅವ್ರಿಗೆ ರಾಜನಿಗಾಗಿ ನೀರೇ ಬೇಕಾಗಿತ್ತು. ಈ ರೀತಿಯಾಗಿ ಒಂದೊಂದು ಕಾಂಪ್ಲೆಕ್ಸ್ ಒಳಗಡೆ ಬಾವಿಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಮೇಲೆ ಮಾತ್ರ ಚೌಕಾಕರ ಹೋಗುತ್ತೆ, ಅದು ಒಳಗಡೆ ಹಿಂಗೆ ನ್ಯಾರೋ ಸ್ಪ್ರಿಂಗ್ ತರೋಗುತ್ತೆ. ಇದು ವಸ್ತು ಸಂಗ್ರಹಾಲಯ. ಇಲ್ಲೇನು ಐಹೊಳೆ ಸುತ್ತಮುತ್ತ ಉತ್ಖನನ ಮಾಡಿದಾಗ ಈ ಭೂಮಿ ಒಳಗಡೆ ಕೆಲವೊಂದು ಮನೆಯ ಕಟ್ಟುವ ಒಂದು ಒಳಗಡೆ, ಮನೆ ಒಳಗಡೆ ಅದು ಸಿಕ್ಕಂಥ ವಿಗ್ರಹಗಳನ್ನು ಇಲ್ಲಿ ಕಲೆಕ್ಟ್ ಎಲ್ಲ ಮಾಡಿರುವುದು. ಇದೊಂದು ದ್ವಾರ ಮಂಟಪ, ಹೋಗ್ಲಿಕ್ಕೆ ಬರಲಿಕ್ಕೆ ಎಂಟ್ರೆನ್ಸ್ ಗೇಟು. ಇದೇ ಎಂಟ್ರೆನ್ಸ್. ಅಂದರೆ ಇಲ್ಲೆಲ್ಲ 3 ಮೀಟರ್ ವಾಲ್ ಇತ್ತು ಇಲ್ಲೆಲ್ಲ ಪಕ್ಕದಲ್ಲಿ, ಎರಡು ಭಾಗಕ್ಕೆ ಬಲಭಾಗದಲ್ಲಿ. ಇದನ್ನೇ ಮತ್ತೆ ರೀಬಿಲ್ಟ್ ಮಾಡಿದ್ದಾರೆ. ಈಗ ಪಟ್ಟದಕಲ್ಲು ಇರುಪಾಕ್ಸ್ ಟೆಂಪಲ್ ಮುಂದಗಡೆ ನಂದಿ ಮಂಟಪ ಹಿಂದಗಡೆ ಒಂದು ದ್ವಾರ ಮಂಟಪ ಇತ್ತು, ಅದು ಬೀಳುವಂಥ ಸ್ಥಿತಿಯಲ್ಲಿ ಇದೆ ಅದು. ಅದನ್ನೇ ಈ ಥರ ತೆಗೆದುಬಿಟ್ಟು ಮತ್ತೆ ರೀಬಿಲ್ಟ್ ಮಾಡ್ತಾರೆ. ಇದು ಮುಂಚೆ ಬಿದ್ದೋಗಿದೆ. ಇದು ಉತ್ತರ ಭಾರತದ ರೇಖಾ ನಾಗರ ಶಿಖರ ಮೇಲೆ ಇರುವಂಥ ಒಂದು ಕಳಸ ಮತ್ತು ಚಕ್ರದ ಕಲ್ಲು ಮೇಲಿಂದ ಕೆಳಗಡೆ ಇಲ್ಲಿ ಬಿದ್ದು ಹೋಗಿದೆ. ಇನ್ನೊಂದು ಈ ಟೆಂಪಲ್ ಬೇಸ್ಮೆಂಟ್ ಹೇಗಿದೆ ಅಂದರೆ ಕುದುರೆ ಲಾಳ ಹಿಂಗೆ ಯು ಆಕಾರವಾಗಿದೆ. ಈ ಟೆಂಪಲ್ಲು ಫೌಂಡೇಶನ್ ಯು ಶೇಪಲ್ಲಿ ನಮಗೆ ಕಂಡು ಬರುತ್ತೆ. ಇದೇ ದೇವಸ್ಥಾನವನ್ನು ನಾವು ಅಲ್ಲಿ ನಿಂತು ನೋಡಿದಾಗ ಈ ಟೆಂಪಲ್ ಹಿಂಭಾಗ ಹೇಗಿದೆ ಅಂದರೆ ಇಟ್ ಇಸ್ ಸೆಮಿ ಸರ್ಕಲ್. ಆ ಕಂಬಗಳು ಹಾಫ್ ಮೂನ್ ಥರ ಇಲ್ಲಿ ಕಂಡು ಬರುತ್ತೆ. ಇವಾಗ ಬಂದಂಥ ಪ್ರವಾಸಿಗರು, ಸ್ಥಳೀಯ ಜನರು ಇದಕ್ಕೆ ಒಂದು ಇಂಡಿಯನ್ ಪಾರ್ಲಿಮೆಂಟ್ಗೆ ಹೋಲಿಕೆ ಮಾಡ್ತಾರೆ. ಸಂಸತ್ ಭವನ ಟೆಂಪಲ್ಲು. ಜಸ್ಟ್ ಇದೊಂದು ದೇವಾಲಯ, ಒಂದು ಚಪ್ಪರ ದೇವಾಲಯ. ಇಟ್ ಇಸ್ ಅ ಕಾಟೇಜ್ ಸ್ಟೈಲ್ ಟೆಂಪಲ್ ಅಂತ ಹೇಳ್ತೀವಿ. ಕಾಟೇಜ್, ಮಳೆ ನೀರು ಬರಲಿಕ್ಕೆ ತುಂಬ ಇಳಿಜಾರದ ಕಲ್ಲು ಹಾಕ್ಕೊಂಡು ಒಂದು ವರಂಡ, ಮುಖಮಂಟಪ, ಒಂದು ಚಪ್ಪರ ಆಕಾರವಾಗಿರುವಂಥ ಒಂದು ದೇವಾಲಯ. ಮತ್ತು ಒಳಗಡೆ ಕಂಬಗಳು ನಾವು ನಿನ್ನೆ ನೋಡಿದ್ವಿ, ಭೂತನ ಟೆಂಪಲ್ ಫ್ರಂಟಲ್ಲಿ ಹೇಗೆ ರೌಂಡ್ ಡಿಸೈನ್ಸ್ ಪಿಲ್ಲರ್ ಇತ್ತು, ಆ ಥರ ಒಂದು ಕಂಬಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಅವಾಗೆಲ್ಲ ಎಲೆಕ್ಟ್ರಿಕಲ್ ವುಡ್ ಕಟ್ಟರ್, ಸ್ಟೋನ್ ಕಟ್ಟರ್ ಏನಿಲ್ಲ. ಸೀಸಲ್ ಹ್ಯಾಮರಿಂದನಲ್ಲಿ ಕಲ್ಲನ್ನು ಕಟ್ ಮಾಡ್ತಿದ್ರು. ಈ ಕಡೆ ನ್ಯಾಚುರಲ್ ಒಂದು ಕಡೆ ಸ್ಕೈಲೈಟ್ ಇದೆ, ಈ ಕಡೆ ನಾವು ಕಿಂಡಿ ಓಪನ್ ಸ್ಕೈಲೈಟ್ ಮುಂಚೆ ಹಾಗೆ ಇದೆ, ಹೇಗಾಗಿದೆ. ಇದು ಒಂದು ಲೋಟಸ್ ಸೀಲಿಂಗ್ ಡಿಸೈನ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಒಂದೇ ರೂಮ್ ಇಲ್ಲ ಇಲ್ಲಿ ಒಳಗಡೆ, ಚಿಕ್ಕ ಚಿಕ್ಕ ರೂಮ್ಗಳಿದೆ. 3 ರೂಮ್ಸ್ ಇದೆ. ಎಡಭಾಗಕ್ಕೆ ಮಧ್ಯದಲ್ಲಿ ಒಂದು ರೂಮ್ಗಳು. ಬಲ್ಲಿ ಇತಿಹಾಸಕರ ಪ್ರಕಾರ ಇದು ಸುಮಾರು 9ನೇ ಶತಮಾನದ ದೇವಸ್ಥಾನ ಆಗಿರ್ಬೋದು. ಅಂದರೆ ಚಾಲುಕ್ಯರಲ್ಲ, ಕಲ್ಲಿನ ಚಾಲುಕ್ಯರೋದು. ಹಾಂ, ಹೊಯ್ಸಳದಲ್ಲಿ ಬಳಪದ ಕಲ್ಲು ಆ್ಯಂಗಲಲ್ಲಿ ಇದೆ, ಬಟ್ ಹೈಟಲ್ಲಿರುತ್ತೆ. ಹೈಟಲ್ಲಿದೆ, ಜಾಸ್ತಿ ಹೈಟ್ ಇದೆ. ಸ್ವಲ್ಪ ತಲೆ ಬಾಗಿಸಿ ಬನ್ನಿ. ಎರಡು 2004-03 ಇದು ಕಂಪೌಂಡ್ ಇರಲಿಲ್ಲ, ಕಂಪೌಂಡ್ ವಾಲ್ ಇರಲಿಲ್ಲ, ಚಿಕ್ಕ ಕಂಪೌಂಡ್ ಇತ್ತು. ಆವಾಗ ಲೋಕಲ್ ಜನ ಆರಾಮಾಗಿ ಒಳಗಡೆ ಬರಬಹುದಾಗಿತ್ತು. ಅಥವಾ ಈ ಮಕರ ಸಂಕ್ರಾಂತಿ ಅಂತ ಹಬ್ಬ ಹರಿದಿನದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ ಬಂದಾಗ ಟೂರಿಸ್ಟ್ ಕೂಡ ಒಳಗಡೆ ಬರ್ಬೋದಾಗಿತ್ತು. ಮತ್ತು ಅದು ಗೌರ್ಮೆಂಟ್ ಸ್ವಲ್ಪ ಹೈಟಲ್ಲಿ ಕಂಪೌಂಡ್ ವಾಲನ್ನು ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಮುಖಮಂಟಪದ ಭಾಗ ಇಲ್ಲ. ಮುಖಮಂಟಪ ಅಂದರೆ ಇದು ಮುಖಮಂಟಪ. ಕೂತ್ಕೊಳ್ಳೋಕ್ಕೆ ಸೋಫಾ ಇದೆ, ಗ್ಯಾಲರಿ ಅಂತ ಹೇಳ್ತೀವಿ ಇದಕ್ಕೆ, ಓಪನ್ ಹಾಟ್ ಗ್ಯಾಲರಿ. ಯಾಕಂದರೆ ನಾವು ಆಲ್ಮೋಸ್ಟ್ ಇವಾಗ ಪಟ್ಟದಕಲ್ಲನ್ನು ವೀಕ್ಷಣೆ ಮಾಡಿದ್ದೀವಿ. ದೇವಾಲಯಗಳ ಈ ಭಾಗ ಏಕೂಟ, ಇದು ಏಕೂಟ ಒಂದೇ ರೂಮ್ ಇದೆ. ಇದು ದ್ವಿಕೂಟ, ಇದರಲ್ಲಿ 2 ಗರ್ಭಗುಡಿ. ಪಟ್ಟದಕಲ್ಲು ತ್ರಿಕೂಟ ಬರುತ್ತೆ, ಒಳಗಡೆನೇ 3 ರೂಮ್ಗಳಿದ್ದು. ಈ ಸೆಂಟ್ರದಲ್ಲಿ ಸಭಾಮಂಟಪ ಇದೆ. ಇದೊಂದು ಕ್ರಾಸ್ ವೆಂಟಿಲೇಷನ್ನು, ಬಟ್ ಒಳಗಡೆ ಯಾವುದು ವಿಗ್ರಹಗಳಿಲ್ಲ. ಈ ಟೆಂಪಲ್ ಹೆಸರು ಬಾರ್ಬರ್ ಟೆಂಪಲ್. ನೈದರ್ ಹೇರ್ ಕಟಿಂಗ್ ಮಾಡೋರಲ್ಲಿದ್ದರು, ಇದು ಬಾರ್ಬರ್ ಹೆಸರು ಮಾತ್ರ, ಬಟ್ ಒಳಗಡೆ ವಿಗ್ರಹ ಇಲ್ಲ. ಇದು ದಕ್ಷಿಣ ಭಾರತದ ದ್ರಾವಿಡಿಯನ್ ಶಿಖರ. ಇದಕ್ಕಿಂತ ಮೊದಲು ನಾವು ಅಲ್ಲಿ ಹೋಗ್ತೀವಿ, ಸ್ವಲ್ಪ 6ನೇ ಶತಮಾನದಲ್ಲಿ ಇರುವಂಥ ದೇವಸ್ಥಾನ, ಡೂಪ್ಲೆಕ್ಸ್ ಥರ ಮಂಟಪ ಮೇಲೆ ಮತ್ತೊಂದು ಮಂಟಪ ಇದೆ ಅಲ್ಲಿ.
ಅದ್ರ ಮೇಲೆ ಹಿಂಗೆ ಲಾಗ್ ಥರ ಕಾಣುತ್ತೆ, ಕಟ್ಟಿಗೆ ಥರ. ಅವೇನು ಕಟ್ಟಿಗೆ ಹಾಕಿಲ್ಲ, ಅದು ಕಲ್ಲೇ ಅದು. ಅಂದರೆ ಒಂದು ಕಲ್ಲಿಂದ ಮತ್ತೊಂದು ಕಲ್ಲಿಗೆ ಸ್ಲೋಪಿಂಗ್ ರೂಪ್ ಹಾಕಿದಾಗ 2 ಕಲ್ಲುಗಳ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ, ಜಾಯಿಂಟ್ ಈ ಥರ. ಬಟ್ ಈ ಥರ ಗ್ಯಾಪ್ ಓಪನ್ ಆಗಿಬಿಟ್ರೆ ನೀರು ಹೋಗುತ್ತೆ. ನೀರು ಹೋಗಬಾರ್ದು ಅಂತೇಳಿ ಆ ಪ್ರತಿಯೊಂದು ಕಲ್ಲನ್ನು ಆ ಕಟ್ಟಿಗೆ ರೂಪದಲ್ಲೇ ಕಟ್ ಮಾಡಿ ಆ ಥರ ಹಾಕಿದ್ದಾರೆ. ಅದೇ ಥರ ಹಳೇ ಒಂದು ಲಾಗ್ ಸ್ಟೋನ್ ಇದು ಬಿದ್ದೋಗಿತ್ತು. ಮತ್ತೆ ನಮ್ಮ ಇಲಾಖೆಯವರು ಇದ್ರ ಮೇಲೆ ಹೊಸದಾಗಿ ಜೋಡಿಸಿದ್ರು. ಇವಾಗ ಮೇಲೆಗಡೆ ಮಾತ್ರ, ಮೇಲಿರುವಂಥದ್ದು ಮಾತ್ರ. ಅದು ಆವಾಗ ಪ್ರಾಚೀನ ಕಾಲಾವಧಿಯಲ್ಲಿ ಇರುವಂಥ ಒಂದು ಕಲ್ಲಿನ ಸ್ಟೈಲ್, ತುಂಬ ಅದ್ಭುತ ಆಗಿದೆ. ಇದೆಲ್ಲ ಇವಾಗ ಕೆಲವು ಹ್ಯಾಂಡಿಕ್ಯಾಪ್ಟ್ ಬರೋರಿಗೆ, ಹ್ಯಾಂಡಿಕ್ಯಾಪ್ಟು ವೀಲ್ಚೇರು ತೊಗೊಂಡು ಬರಲಿಕ್ಕೆ ಒಂದು ಮಾಡಿದ್ರು ರ್ಯಾಂಪನ್ನು. ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಶಿಲ್ಪಿಗಳು ಒಂದು ಪ್ಲಾನಿಂಗ್ ಮಾಡ್ಕೊತಾರೆ. ಅಂದರೆ ಸ್ಪೆಷಲ್ ಆಗಿ ಈ ಥರ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಫಸ್ಟ್ ಒಂದು ಮಾಡೆಲ್ ಮಾಡ್ಕೊಳ್ತಿದ್ರು. ಈ ಥರ ಅಧ್ಯಯನ ಮಾಡಿ ಇಡೀ ಫಸ್ಟು ಈ 125 ದೇವಸ್ಥಾನಗಳಲ್ಲಿ ಫಸ್ಟ್ ಟೆಂಪಲ್ ಅಂದರೆ ಈ ಒಂದು ದೇವಸ್ಥಾನ ಕೂಡ ಅನ್ಬೋದು ನಾವು. ಇದು ದೇವಸ್ಥಾನ ನಾವು ಇಟ್ ಇಸ್ ಲುಕ್ ಲೈಕ್ ಗ್ರೀಕ್ ಆರ್ಕಿಟೆಕ್ಚರ್ ಥರ ಇದೆ. ಯಾವುದು ಗೋಪುರ, ರಾಮಾಯಣ, ಮಹಾಭಾರತ ಯಾವುದು ಇದೇ ಇಲ್ಲ. ಈ ಥರ ದೇವಸ್ಥಾನ ಕಟ್ಟಿ ಕೊನೆಗೆ ಶಿಲ್ಪಿಗಳು ಹೋಗಬೇಕಾದ್ರೆ ಶಿಲ್ಪಿಗಳಿಗೆ ಹಸುಗಳನ್ನು ದಾನವಾಗಿ ಕೊಟ್ಟರು. ಗೋದಾನ ಇಲ್ಲೆಲ್ಲ ಲಿಪಿ ಇದೆ, ಕೆಲವೊಂದು ರೊಟ್ಟು ಹೋಗಿದೆ ಇವೆಲ್ಲ. ಇನ್ನೊಂದು ಚಾಲುಕ್ಯರ ಮೊಟ್ಟ ಮೊದಲನೆಯ ಒಂದು ರಾಜಧಾನಿ ಕೂಡ ಐಹೊಳೆ ಆಗಿತ್ತು. ಅವರ ಒಂದು ರಾಜ್ಯ ಮುದ್ರೆ, ವರ, ಶಂಖ, ಚಕ್ರ ಮತ್ತು ಕನ್ನಡಿ. ಬಟ್ ಹಂಪಿಯಲ್ಲಿ ವರ, ಸೂರ್ಯ, ಚಂದ್ರ, ಖಡ್ಗ ಇದೆ, ಡ್ಯಾಗರ್ ಚಿಕ್ಕದು. ಅಲ್ಲವೀರ್ ಪೌಷ್ ಟೆಂಪಲ್ ಅಲ್ಲಿ ಇದು ಮಿರರ್, ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಹೇಗಿತ್ತು ಅನ್ನೋದನ್ನ ನಮ್ಮಲ್ಲಿ ಗಮನಿಸುತ್ತೆ. ಆವಾಗಲೇ ಸುಮಾರು 6ನೇ ಶತಮಾನದಲ್ಲಿ ಕೂಡ ಈ ಥರ ಆಡಳಿತ ಕೊಟ್ಟಿದ್ರು ಅನ್ನೋದು ಗಮನಿಸ್ಬೋದು. ಬಟ್ ಇವೆಲ್ಲ ಛತ್ರ ಚಾಮರ, ಒಂದು ಕಡೆ ಛತ್ರ ಚಾಮರ, ಮತ್ತೊಂದು ಕಡೆ ಯೋಗಾಸನ. ಈ ಭಾಗದಲ್ಲಿ ಲ್ಯಾಡರು, ಯಾಕಂದರೆ ಇದು ಡೂಪ್ಲೆಕ್ಸ್ ಇದು. ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಅದು ಕಲ್ಲಿನ ಏನೇ, ಇವಾಗ ಹೋಗ್ಲಿಕ್ಕೆ ರಸ್ತೆಯನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸ್ಟೋನ್ ಲ್ಯಾಡರ್, ಕಲ್ಲಿನ ಏನೇ. ಬಟ್ ಇದೆಲ್ಲ ಬಂದಾಗಿದೆ ಹೋಗ್ಲಿಕ್ಕೆ. ಇದೆಲ್ಲ ನಾವೆಲ್ಲ ಕಟ್ಟಿಗೆಯಲ್ಲೇ ಮಾಡ್ಕೊತೀವಿ. ಆಗ ಒಂದು ಏನೇ, ಇಲ್ಲೆಲ್ಲ ಕುಟುಂಬ, ಇವಳು ಒದಿಯುವುದು, ಹೊಡೆಯುವುದು, ಸಂಸಾರ ಅಂದಮೇಲೆ ಇರುತ್ತೆ. ಇದ್ದ ಮೇಲೆ 3ನೇ ವ್ಯಕ್ತಿಗೆ ಅಲ್ಲಿ ಕರೆತಾರಬಾರದು. ಅಂದ್ರೆ ಸಂಸಾರದ 3ನೇ ವ್ಯಕ್ತಿ ಎಂಟ್ರಿ ಕೊಡಬಾರ್ದು. ಆ 3ನೇ ವ್ಯಕ್ತಿ ಮಗು ಬಂದ್ರೆ ನಾವು ಗುದ್ದಾಡಬಾರ್ದು, ತುಂಬಾ ಅನ್ಯೂನ್ಯವಾಗಿರ್ಬೇಕು. ಅದು ಇಲ್ಲಿ ಆಪೋಸಿಟ್ ಅಲ್ಲಿ. ಅಂದ್ರೆ ಮಗು ಇದ್ದಾಗ ಹೇಗೆ ಬದುಕಬೇಕು, ಯಾವ ಥರ ಜೀವಿಸ್ಬೇಕು, ಆ ಥರ ಆ್ಯಂಗಲಲ್ಲಿ ನಾವು ಇಲ್ಲಿ ಗಮನಿಸ್ತೀವಿ. ಅಂದರೆ ಆ ಶಿಲ್ಪಿ ಕಂಡಂಥ ಘಟನೆಗಳನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಗೆ, ಹಿಂದೆ ನಡೆದಂಥ ಘಟನೆಗಳನ್ನು. ಇದೇ ಇತಿಹಾಸ. ಇದೊಂದು ಆನೆಯ ಕಾಲ ಕೆಳಗಡೆ ಹಾಕಿ ತುಳಿಸುವುದು. ಅವಾಗೆಲ್ಲ ಪೊಲೀಸು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನಿರಲಿಲ್ಲ. ಈ ಥರ ಅಪರಾಧಿಗಳಿಗೆ ಈ ರೀತಿಯ ಆನೆಗೆ ತರಬೇತಿ ಕೊಟ್ಟು ಕಾಲಲ್ಲಿ ತುಳಿಸ್ತೀವಿ. ಇಟ್ ಇಸ್ ಕ್ಯಾಪಿಟಲ್ ಪನಿಷ್ಮೆಂಟ್. ಬಟ್ ಈ ಟೆಂಪಲಲ್ಲಿ ಪೂಜೆ ಇಲ್ಲ, ಯಾಕೆಂದರೆ ಭಿನ್ನವಾಗಿದೆ. ನಂದಿ ಕಾಲು, ಮುಖ ಎಲ್ಲ ಭಿನ್ನವಾಗಿದೆ. ಇದು ಒಂದು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಆಗಿದೆ. ಇಲ್ಲಿ ಪೂಜೆ ಇಲ್ಲ. ನಾವು ದೇವಸ್ಥಾನ ಒಳಗಡೆ ಹೋಗೋಣ ಸರ್. ಇವೆಲ್ಲ ಕ್ರಾಸ್ ವೆಂಟಿಲೇಷನ್ ನೋಡಿ ಹೇಗಿದೆ. ಇಲ್ಲಿ ದಕ್ಷಿಣ, ಈ ಕಡೆ ಉತ್ತರ, ಇವೆಲ್ಲ ದೊಡ್ಡ ದೊಡ್ಡ ಕಿಟಕಿಗಳು. ಆಗಿನ ಕಾಲಾವಧಿಯಲ್ಲಿ ದೊಡ್ಡದು ಶಿವನ್ ಟೆಂಪಲ್ ಅಷ್ಟೇ ಅಲ್ಲ, ಇದು ದೊಡ್ಡದೊಂದು ಮಂಟಪ, ಇಸ್ ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ. ಕಾನ್ಫರೆನ್ಸ್ ಹಾಲ್ ಅಂತ ಹೇಳ್ತೇವಲ್ವಾ, ಕಾನ್ಫರೆನ್ಸ್ ಹಾಲ್ ಥರ ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ, ಮದುವೆಗಳು ಮಾಡಲಿಕ್ಕೆ. ಒಂದು ಕಲ್ಯಾಣ ಮಂಟಪ ಟೋಟಲ್ ಆಗಿದೆ ಒಂದು. ಇಲ್ಲಿ ಪ್ರತಿಯೊಂದು ಕಂಬ ತುಂಬ ಪ್ಲೇನ್ ಆಗಿದೆ, ಯಾವುದೋ ಒಂದು ಕೆತ್ತನೆ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ದೇವಾಲಯಗಳನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಮಾಡಿದೆ ಫಸ್ಟು ಐಹೊಳೆ 5ನೇ ಶತಮಾನ, ಬಾದಾಮಿ 6ರಿಂದ 8ನೇ ಶತಮಾನ, ಪಟ್ಟದಕಲ್ಲು 7ರಿಂದ 8 ಆಗುತ್ತೆ. ಅದೇ ಬೇಲೂರು 10ರಿಂದ 13 ಆಗುತ್ತೆ, 13ರಿಂದ 16ನೇ ಶತಮಾನ ಹಂಪಿ. ಅಂದರೆ ನಾವು ಇದೇ ಥರ ನಾವು ಪ್ರವಾಸ ಮಾಡಿದಾಗ ಐಹೊಳೆ ಒಂದು ವಾಸ್ತುಶಿಲ್ಪ ಶಾಸ್ತ್ರದ ಪ್ರಕಾರ ಐಹೊಳೆ ಒಂದು ಪ್ರೈಮರಿ ಸ್ಕೂಲ್ ಅಂತ ಬರುತ್ತೆ, ಬಾದಾಮಿ ಹೈಸ್ಕೂಲು, ಪಟ್ಟದಕಲ್ಲು ಕಾಲೇಜು, ಬೇಲೂರಲ್ಲಿ ಬಿಟ್ಟು ಡಿಗ್ರಿ ಅಂತಕ್ಕೆ ಹೋಗುತ್ತೆ, ಹಂಪಿ ಒಂದು PG ಅಂತಕ್ಕೆ ಹೋಗುತ್ತೆ. ಇಟ್ ಇಸ್ ಅ ಬೇಸಿಕ್ಸ್, ಒಂದು ಪ್ರೈಮರಿ ಆಫ್ ಆರ್ಕಿಟೆಕ್ಚರ್. ಬಟ್ ಹೀಗಾಗಿ ಇಲ್ಲಿ ನಾವು ಕಂಬದ ಮೇಲೆ ಕೆತ್ತನೆಯನ್ನು ನಾವು ನೋಡ್ತಾ ಇಲ್ಲ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಇವಾಗ ಡಿಜಿಟಲ್ ಲೆವೆಲ್ ಹೋಲಿಸಿದಾಗ 2G ಹೋಯಿತು, 3G ಹೋಯಿತು, 4G ಹೋಯಿತು, 5G ಬಂತು, 5th ಜನರೇಷನ್. ಆ ಥರ ಇಲ್ಲಿ ಒಂದು ಶಿಲ್ಪಶಾಸ್ತ್ರ ಬೆಳವಣಿಗೆ ಹೊಂದಿದೆ. ಬಟ್ ಈ ಮುಖ ಕಾಲು ಭಿನ್ನವಾಗಿದೆ. ಇಲ್ಲಿ ಪೂಜೆ ನಡೆದಿಲ್ಲ ಮಾತ್ರ. ಇಲ್ಲ ಸರ್, ಇಲ್ಲ.
ಅದೆಲ್ಲ ಇವಾಗ ಪ್ಯಾಚ್ ವರ್ಕ್ ಆಗಿದೆ, ಕೆಲವೊಂದು ಸಿಮೆಂಟು ಅದಾಗಿ ಪೀಠ ಇದಾಗಿದೆ. ಬನ್ನಿ. ಈ ಇಂಗ್ಲಿಷ್ದವರು 18-19ನೇ ಶತಮಾನದಲ್ಲಿ ಈ ದೇವಸ್ಥಾನಕ್ಕೆ ಹೆಸರು ಕೊಟ್ಟಿರುವುದು ಗೌಡರ ಗುಡಿ ಅಂತ ಕೊಟ್ಟಿದ್ದಾರೆ. ಗೌಡ್ರಿದ್ರು, ಗೌಡ್ರ ಅಂತ ಹೆಸರು ಬಂತು. ಇಲ್ಲಿ ಮುಸ್ಲಿಮ್ಸ್ ಇದ್ದೊಬ್ಬವನು, ಅವನ ಹೆಸರು ಲಾರ್ಡ್ ಖಾನ್ ಅಂತೇಳಿ. ಅವರು ಇಂಗ್ಲೀಷ್ದವ್ರು ಇದಕ್ಕೆ ಲಾರ್ಡ್ ಖಾನ್ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ಖಾನ್ ಟೆಂಪಲ್ ಅಲ್ಲ, ಇದು ಶಿವನ್ ಟೆಂಪಲ್ ಮಾತ್ರ. ಎಲ್ಲ ಅದೇ ಹೆಸರೇ ಇದೆ, ಯಾವುದೂ ಬದಲಾವಣೆ ಆಗಿಲ್ಲ. ಸ್ವಲ್ಪ ಇಲ್ಲಿಂದ ಸ್ವಲ್ಪ ನಾವು ಹಿಂಗೆ ವಿಡಿಯೋ ಶೂಟ್ ಮಾಡಿದಾಗ ನಮಗೇನು ಅನಿಸುತ್ತೆ, ಒಂದೊಂದು ಶತಮಾನಕ್ಕೂ ಒಂದೊಂದು ಟೆಂಪಲ್ ಕಟ್ಟಿರ್ಬೋದು ಅಂತ ಅನಿಸುತ್ತೆ. ಅದು ಆ ಥರ ಆಗಿದೆ. ಇಲ್ಲಿ 6ರಿಂದ 8ನೇ ಶತಮಾನ ಹೋದಾಗ ಈ ಗ್ರೌಂಡ್ ಲೆವೆಲ್ ಹಿಂಗೆ ಈಕ್ವಲ್ ಆಗಿಲ್ಲ. ಕೆಳಮಟ್ಟಲಿದ್ದೀವಿ, ಸ್ವಲ್ಪ ಮೇಲಿದೆ, ಸ್ವಲ್ಪ ಮೇಲಿದೆ. ಹಂಗೆ ದೇವಸ್ಥಾನಗಳು ಒನ್ ಬೈ ಒನ್ ಇಂಪ್ರೂವ್ಮೆಂಟ್ ಆಗ್ತಾ ಮೇಲ್ಮಟ್ಟಕ್ಕೆ ಹೋಗಿದೆ ಮಾತ್ರ. ಈ ಕಡೆ ಈ ದೇವಸ್ಥಾನ ಒಳಗಡೆ ತುಂಬ ಎತ್ತರದಲ್ಲಿರುವಂಥ ಒಂದು ವಿಗ್ರಹ ಇದೆ. ಇದರಲ್ಲಿ ವಿಗ್ರಹ ಇದೆ ಇವಾಗ ಪ್ರೆಸೆಂಟ್ಲಿ. ಅದು ಯಾವ ಕಲ್ಲು ಅಂದರೆ ಗ್ರೀನ್ ಗ್ರನೈಟ್ ಕಲ್ಲಲ್ಲಿದೆ, ಗ್ರೀನ್ ಗ್ರನೈಟು. ಬಟ್ ಆಲ್ಮೋಸ್ಟ್ ಕೆಲವು ಇತಿಹಾಸಕರ ಪ್ರಕಾರ ಈ ವಿಗ್ರಹ ಬೇರೆ ಟೆಂಪಲ್ ಆಗಿರ್ಬೋದು, ಆಲ್ಮೋಸ್ಟ್ ಬೇರೆ ಟೆಂಪಲ್ದು. ಅದು ಸಣ್ಣ ಟೆಂಪಲ್ಲು. ಯಾಕಂತ ಹೇಳಿದೆ ಈ ಮುಂಚೆ ಅಂದರೆ ಸ್ವಾತಂತ್ರ್ಯ ಸಿಗೋ ಪೂರ್ವ ಎಷ್ಟೆಷ್ಟೋ ವಿಗ್ರಹಗಳು ಎಲ್ಲೆಲ್ಲೂ ಹೋಗಿದೆ, ಬೇರೆ ಬೇರೆ ಮ್ಯೂಸಿಯಂ ಒಳಗಡೆ ಶಿಫ್ಟ್ ಆಗಿದೆ. ಯಾಕಂದರೆ ಈ ವಿಗ್ರಹಕ್ಕೂ ಈ ದೇವಸ್ಥಾನಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ, ಮ್ಯಾಚಿಂಗ್ ಆಗ್ತಾ ಇಲ್ಲ. ಯಾಕಂದರೆ ರೂಮು ತುಂಬ ಚಿಕ್ಕದಾಗಿದೆ, ವಿಗ್ರಹ ಹೈಟಲ್ಲಿ ಜಾಸ್ತಿ ಇದೆ. ಸೂರ್ಯನ 2 ಕೈಯಲ್ಲಿ ಕಮಲದ ಹೂ ಬರುತ್ತೆ, 2 ಕೈಯಲ್ಲಿ ಕಮಲದ ಹೂ ಇದೆ. ಮುಖದ ಹಿಂಭಾಗದಲ್ಲಿ ಪ್ರಭಾವಳಿ ಇದೆ, ಅಲ್ಲಿ ಸುತ್ತು ಪ್ರಭಾವಳಿ. ಇಲ್ಲಿ ಉಷಾ ಆ್ಯಂಡ್ ಪ್ರತ್ಯುಷ್ಯ, ಸೂರ್ಯೋದಯ ಸೂರ್ಯಾಸ್ತ. ಸೂರ್ಯನ ಪಾದದ ಕೆಳಗಡೆ ಇಲ್ಲಿ ಕೂಡ ರಥ ಇದೆ, 7 ಕುದುರೆಗಳು, ಅದು 7 ಬಣ್ಣ, 7 ಆಫ್ ದ ಪೀಠ. ಇಲ್ಲಿ ಮೇಲೆ ಶಿವನ ಮುಖ ಪದ್ಮಾಸನ, ಮೇಲೆ ಪದ್ಮಾಸನ, ಅದು ಮುಖ ಕ್ರ್ಯಾಕ್ ಎಲ್ಲ ಬಿದ್ದಿತ್ತು. ಇದನ್ನೆಲ್ಲ ಹೊಸ ಕಲ್ಲನ್ನು ತಗೊಂಡು ಬಂದು ರೀಬಿಲ್ಟನ್ನು ಮಾಡಿದ್ದಾರೆ. ಜೀರ್ಣೋದ್ಧಾರ ಆಗಿದೆ ನೋಡಿ. ಈ ಥರ ಜನ ಏನೋ ಬರೀತಿರ್ತಾರೆ. ಯಾಕೆ ನೂರಾರು ದೇವಸ್ಥಾನಕ್ಕೂ ನೂರಾರು ಸೆಕ್ಯೂರಿಟಿ ಇಡಕ್ಕೆ ಬರಲ್ಲ ಆ್ಯಕ್ಚುಲಿ. ಒಂದೊಂದು ಕಾಂಪ್ಲೆಕ್ಸ್ ಇಬ್ಬಿಬ್ಬರೇ ಸೆಕ್ಯೂರಿಟಿ ಇರ್ತಾರೆ. ಬಟ್ ಬಂದಂಥ ಜನ ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ನಮ್ಮ ದೇವಸ್ಥಾನ, ನಮ್ಮ ಸ್ಮಾರಕ. ಆ ಥರ ಕೆಲವರು ಏನು ಮಾಡ್ತಾರೆ, ಮಕ್ಕಳನ್ನ ಸುಮ್ಮನೆ ಕೈ ಬಿಟ್ಟು ಎಲ್ಲೋ ಕುಳ್ತೊಂಡ್ಬಿಟ್ಟಿರ್ತಾರೆ. ಅವ್ರು ಕಲ್ಲು ತೊಗೊಂಡು ಹಿಂಗೆ ಕಲ್ಲಿನ ಮೇಲೆ ಬರೆಯುವುದು, ಆ ಥರದ್ದು ಗೊತ್ತಾಗಲ್ಲ ಇಲಾಖೆಗೆ. ಅದು ತುಂಬ ದುಃಖದ ಒಂದು ಸಂಗತಿ ಅನಿಸುತ್ತೆ ನಮಗೆ. ಇದನ್ನೆಲ್ಲ ಮಾಡಿರುವುದು ಇಲಾಖೆಯವರು. ಕಲ್ಲಿನ ಮೇಲೆ ಪ್ಯಾಚ್ ವರ್ಕ್, ಗಚ್ಚು ಅಂತ ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಬರೀ ಸಿಮೆಂಟ್ ಇರಲ್ಲ, ಅದೇ ಒಂದು ಬೆಲ್ಲ, ಸುಣ್ಣ, ಒಂದು ಬ್ರಿಕ್ಸ್ ಪೌಡರು, ಅದೆಲ್ಲ ಮಿಕ್ಸ್ ಮಾಡಿ ಪ್ಯಾಚ್ ವರ್ಕನ್ನು ಕೊಟ್ಟಿರ್ತಾರೆ. ಇದು ಇಟ್ ಇಸ್ ಒರಿಜಿನಲ್. ಇದು ಒರಿಜಿನಲ್ ಸ್ಟೋನ್. ಇದು ಅಧಿಷ್ಠಾನ ಕೆಳಮಟ್ಟಕ್ಕಿದೆ. ಇದನ್ನೆಲ್ಲ ಇವಾಗ ಆಗಿರೋದು, ಇದನ್ನೆಲ್ಲ ಇತ್ತೀಚೆಗೆ ಮಾಡಿರೋದು. ಇದೆಲ್ಲ ಆಗಿಂದೆ ಕಬ್ಬಿಣ, ಒರಿಜಿನಲ್ ಐರನ್ ರಾಡ್. ಕೆಲವೊಂದು ಕಡೆ ಮಿಸ್ ಆಗಿದೆ, ಕೆಲವೊಂದು ಹೋಗಿದೆ ಐರನ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಗೈಡ್ ಸರ್ವಿಸ್ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.